ಭಗವಂತ ಅಂದ ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ನಂದೇ, ನನ್ನ ತಗೊಂಡು ನನಗೆ ಎಷ್ಟು ಕೊಡಲಿ ಅಂತ ಕೇಳ್ತೀಯ ನೀನು? ಎಲ್ಲಿ ಮೂರನೇ ಹೆಜ್ಜೆಗೆ ಎಲ್ಲಿಡಲಿ ಭೂಮಿ, ಎಲ್ಲಿದೆ ಜಾಗ ಅಂಥೇಳಿ ಕೇಳುವಾಗ ನೀನು ವಚನ ಭ್ರಷ್ಟ ಆಗಿದ್ದೀಯ, ಮಾತಿಗೆ ತಪ್ಪಿದ್ದೀಯ, ಅದಕ್ಕೆ ಶಿಕ್ಷೆ ಕಟ್ಟಾಕಿ ಅಂತ. ವರುಣ ಪಾಶದಿಂದ ಭಗವಂತ ಕಟ್ಟಿದ್ದಾನಂತೆ. ಇದು ಭಕ್ತರು ಭಗವಂತನನ್ನು ಭಕ್ತಿಯಿಂದ ಕಟ್ಟಿದರೆ ಭಗವಂತನೂ ಕೂಡ ವಾತ್ಸಲ್ಯಪೂರ್ಣವಾದ ಕಟ್ಟಿನಿಂದ ಅವರನ್ನು ಕಟ್ತಾನೆ, ಬಿಡೋದಿಲ್ಲ. ದೇವರನ್ನ ಭಕ್ತರನ್ನು ದೇವರು ಬಿಡಲ್ಲ, ಇವನು ಕಟ್ಟಾಕ್ತಾನೆ, ಅವರು ಕಟ್ಟಾಕಿದ. ಕಡೆಗೆ ಮೂರನೇ ಹೆಜ್ಜೆ ಎಲ್ಲಿಡ್ಲಿ ಇಂದ ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಬಂದರು. ದೇವ್ರಿಗೆ ಭಾಳ ಬೇಕಾದವರು. ಪ್ರಹ್ಲಾದರಾಜರನ್ನು ದೇವರು ಕೇಳ್ದ, ಏನಪ್ಪ ಬಲಿ, ನಿನ್ನ ಮೊಮ್ಮಗಂದು ಎಲ್ಲ ಕಿತ್ಕೊಂಡ್ಬಿಟ್ಟೆ, ನಿನಗೇನಾದರೂ ಬೇಜಾರ ಅಂತ. ಪ್ರಹ್ಲಾದ ಅಂದ, ಸ್ವಾಮಿ ನಾ ಯಾಕೆ ಬೇಜಾರು ಮಾಡಿಕೊಳ್ಳಿ, ನೀನೇ ಕೊಟ್ಟದ್ದು, ನೀನೇ ಮರಳಿ ಪಡೆದಾಗ ನಾನು ಯಾಕೆ ಬೇಜಾರು ಮಾಡಲಿ? ನಮಗಿದೆಲ್ಲ ಅರ್ಥ ಆಗಬೇಕು ಅಂದರೆ ಲೌಕಿಕವಾಗಿ ನಿಮ್ಮ ಪಕ್ಕದ ಮನೆಯವರು ಬೀಗ ಹಾಕಿ ಎಲ್ಲೋ ಹೋಗಿರ್ತಾರೆ, ನಿಮ್ಮ ಕೈಲಿ ಕೀ ಕೊಟ್ಟಿರ್ತಾರೆ, ವಾಪಸ್ ಬಂದು ಕೀ ಕೇಳಿದಾಗ ನಿಮಗೆ ಕೊಡಬೇಕಾ ಅಂದರೆ ಕೊಡಬೇಕ್ರಿ, ಅವ್ರದ್ದು ಅವ್ರ ಕೀ, ಅವ್ರು ನಿಮಗೆ ಯಾಕೆ ಬೇಜಾರಪ್ಪ ಅಲ್ವಾ? ಪ್ರಹ್ಲಾದರಾಜರಂದರು, ನಿನ್ನ ಸಂಪತ್ತು ನಿನ್ನ ಕೊಟ್ಟರೆ ನನಗೆ ಯಾಕೆ ಬೇಜಾರು ಅಂದರು. ಆಮೇಲೆ ಈ ಬಲಿಚಕ್ರವರ್ತಿ ಹೆಂಡತಿ ವಿಂಧ್ಯಾವಳಿ ಬಂದಳು, ದೇವರಿಗೆ ನಮಸ್ಕಾರ ಮಾಡಿದ್ಲು. ದೇವರು ಅವಳನ್ನು ಕೇಳ್ದ, ಏನಮ್ಮ ನಿಮ್ಮ ಯಜಮಾನರು ಎಲ್ಲ ದಾನ ಮಾಡಿದ್ರು, ಎಲ್ಲ ಕಳ್ಕೊಂಡ್ರು ಅಂತ ನಿನಗೇನಾದರೂ ಬೇಸರ ಇದೆಯಾ ಅಂದ್ರೆ ಅವಳಂದ್ಲು, ನಮ್ಮ ಯಜಮಾನ್ರದ್ದು ಇನ್ವೆಸ್ಟ್ಮೆಂಟೇ ಇಲ್ಲ ಅಂದ್ಲು. ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಫಿಟ್ ಲಾಸ್ ಯೋಚನೆ ಮಾಡಬೇಕು. ಬರುವಾಗ ಏನು ತಂದಿಲ್ಲ, ಹೋಗುವಾಗ ಏನು ತಂದಿಲ್ಲ, ತೊಗೊಂಡು ಹೋಗಲ್ಲ. ಮಧ್ಯೆ ಕೆಲವರಿಗೆ ದುರ್ಬುದ್ಧಿ, ನಂದು ಅನ್ನೋದು. ಆ ದುರ್ಬುದ್ಧಿ ಹೋಗುವ ಹಾಗೆ ನೀ ಮಾಡಿದೆ, ನನಗೆ ಯಾಕೆ ಬೇಜಾರು? ಕ್ರೀಡಾತ್ಮನಃ, ನಿನ್ನ ಆಟದ ಬಯಲು, ಇಡೀ ಭೂಲೋಕ ನಿನ್ನ ಆಟದ ಅರಮನೆ, ನಾವೆಲ್ಲ ನಿನ್ನ ಆಟದ ವಸ್ತುಗಳು, ನನಗೆ ಯಾಕೆ ಬೇಜಾರು ಸ್ವಾಮಿ ಅಂದರೆ ದೇವ್ರಂದ, ನಿಮ್ಮ ಫ್ಯಾಮಿಲಿ ಒಳಗೆ ನೀನೇ ರ್ಯಾಂಕ್ ಸ್ಟೂಡೆಂಟ್ ಅಂದ. ಅದಕ್ಕೆ ಅವತ್ತಿಂದಲೂ ಲೇಡೀಸ್ ಫಸ್ಟ್ ಯಾಕೆ ರ್ಯಾಂಕ್ ಸ್ಟೂಡೆಂಟ್ ಅಂದರೆ ದೇವರು ಅವತ್ತು ವರ ಕೊಟ್ಟದ್ದು ಹಾಗೆ ಇದೆ. ಮನೇಲಿ ಹೆಣ್ಣು ಮಕ್ಕಳು ಮಾಡುವಷ್ಟು ಧರ್ಮವನ್ನು ಗಂಡು ಮಕ್ಕಳು ಏನು ಮಾಡಲ್ಲ. ಇವತ್ತು ಮನೆಯಲ್ಲಿ ಏನಾದರೂ ದೇವ್ರ ಪೂಜೆ ನಡೀತಾ ಇದೆ, ಹಬ್ಬ ನಡೀತಿದೆ ಅಂದರೆ ಇದಕ್ಕೆ ಕಾರಣ ಮನೆಯಲ್ಲಿರುವ ತಾಯಂದರು, ಅವರು ಹಾಕಿ ಕೊಟ್ಟದ್ದೇ ನಡೀಲಿಕ್ಕೆ ಸಾಧ್ಯ. ವಿಂಧ್ಯಾವಳಿ ಅಷ್ಟು ಉತ್ತಮವಾದ ಹೆಣ್ಣು, ಅವಳ ಮಾತಿಗೆ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಅಂದ, ಏನು ಮಾಡಲಿ ಹೇಳಿ, ಈಗ ನೀನೇ ಉದ್ಧಾರ ಮಾಡು. ಬಲಿಚಕ್ರವರ್ತಿಗೆ ಹೇಳ್ತಾನೆ, ಬಲಿ ಏನು ಮಾಡಲಿ ನೀನು ಹೇಳು ಅಂದರೆ ಬಲಿಚಕ್ರವರ್ತಿಯಿಂದ, ಸ್ವಾಮಿ ಎಲ್ಲಿಡ್ಲಿ ಅಂತ ಕೇಳಬೇಡ, ಕುರುಮೇ ಶೀರ್ಷ್ಣಿ, ನಿನ್ನ ಮೂರನೇ ಹೆಜ್ಜೆಯನ್ನು ಈ ನನ್ನ ತಲೆಯಲ್ಲಿಡು ಅಂತ ಕೇಳಿದಾಗ ಭಗವಂತ ತಲೆಯಲ್ಲಿ ಇಟ್ಟ ಕಥೆ ಇಲ್ಲ. ಇದಕ್ಕೆ ಮುಂಚೆ ಹೇಳ್ತಾ, ನಾನು ನಿನ್ನ ತಲೆ ಮೇಲೆ ಕಾಲಿಟ್ಟರೆ ನೀನು ಸುತ್ತಳ ಲೋಕಕ್ಕೆ ಹೋಗ್ತೀಯ, ಬೇಸರ ಮಾಡಬೇಡ, ಇಂದ್ರ ಪದವಿಗಾಗಿ ಹಾತೊರಿಬೇಡ, ನಿನಗೊಂದು ಕಲ್ಲನ್ನಾಗಿ ನಾನೇ ಮಾಡ್ತೀನಿ, ನೀನೇ ಹೋದರೆ ಸ್ವಲ್ಪ ದಿನ, ನಾನೇ ಕೊಟ್ಟರೆ ಲಾಂಗ್ ಟರ್ಮ್ಗಿರ್ಬೋದು. ನಾವು ಪಡೆದದ್ದು ಸ್ವಲ್ಪ, ದೇವರು ಕೊಟ್ಟರೆ ಶಾಶ್ವತ. ದೇವರು ಕೊಟ್ಟದ್ದಕ್ಕಾಗಿ ಬಯಸ್ರಿ, ನೀವು ಪಡೀಲಿಕ್ಕೆ ಹೋಗಬೇಡಿ. ಏನು ಕೊಡ್ತೀಯೋ ಕೊಡು, ಇಟ್ಟಂಗೆ ಇರುವೇನೋ ಹರಿಯೇ ಅಂತನ್ನು, ಹೀಗೆ ಬೇಕು ಹಾಗೆ ಬೇಕು, ನಾನು ಹಾಗಿರ್ಬೇಕು ಅದಕ್ಕೆ ಪ್ರಯತ್ನ ಅನ್ಬೇಡ. ಕೊಡುವ ಕಾಲ ಬಂದಾಗ ನಾನೇ ಕೊಡ್ತೇನೆ, ಯೋಚನೆ ಮಾಡಬೇಗಳು ಕೂಡ. ಸ್ವರ್ಗೀಯರಾದ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳವನ್ನು ನಿನಗೆ ಕೊಡ್ತೇನೆ. ಅಷ್ಟೇ ಅಲ್ಲ, ನಿನ್ನ ಮನೆಯ ಬಾಗಿಲನ್ನು ಗದಾಪಾಣಿಯಾಗಿ ನಾನೇ ಸ್ವತಃ ಕಾಯ್ತೇನೆ. ನೀನು ಬೆಳಗಾಗೆದ್ದು ದೇವ್ರ ಫೋಟೋ ನೋಡಬೇಕಾದ್ದಿಲ್ಲ, ಕಿಟಕಿ ಕಡೆ ನೋಡಿದ್ರೆ ಸಾಕು, ಮೇನ್ ಡೋರ್ ಕಡೆ ನೋಡಿದ್ರೆ ಸಾಕು, ಗದಾಪಾಣಿಯಾಗಿ ನಾನು ನಿನ್ನ ಮನೆ ಬಾಗಿಲು ಕಾಯ್ತೀನಿ. ಭಗವಂತ ಇಷ್ಟು ಅನುಗ್ರಹ ಮಾಡಿ ಹೇಳ್ತಾ ಇದ್ದಾನೆ, ನೀನು ಕೂಡ ಮೊಮ್ಮಗನ ಬಟ್ಟಿಗೆ ಹೋಗು ಅಂತ ಬಲಿಚಕ್ರವರ್ತಿಗೆ ಭಗವಂತ ಅನುಗ್ರಹ ಮಾಡಿದ ಕಥೆಯನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ನಮಗೆಲ್ಲ ಒಂದು ಒಳ್ಳೆ ಸಂದೇಶ ಅಂದರೆ, ದೇವರು ಕೇಳಿದ್ದು 3 ಹೆಜ್ಜೆ, ಬಲಿಗೆ ಕೊಡಲಿಕ್ಕಾಗಲಿಲ್ಲ, ಅದಕ್ಕೆ ದೇವರು ತುಳಿದದ್ದು ಯಾಕೆ ಅಂದರೆ ದೇವರಿಗೆ ಸಿಟ್ಟಂತ. ನಾ ಕೇಳಿದ್ದೇ ಒಂದು, ನೀ ಕೊಟ್ಟದ್ದೇ ಒಂದು. ಕೇಳ್ತೀನಿ ಅದನ್ನು ತಿಳಿದು ಕೊಡಬೇಕು. 3 ಹೆಜ್ಜೆ ಅಂದರೆ 3/3 ಕೊಡ್ತಾ ಇದ್ದೀಯಲ್ಲ, ನಾನು ಅದಕ್ಕೆ ಹೇಳಲಿಲ್ಲ. 3 ಹೆಜ್ಜೆ ಸ್ಥಳವನ್ನು ನೀನು ನನಗೆ ಕೊಡು.
ನಂದು 3 ನಿನ್ನ ಹತ್ರ ಇದೆ, ಅದನ್ನು ನನಗೆ ಕೊಡು. ಯಾವುದದು 3? ಕಾಯೇನ ವಾಚ ಮನಸ. ದೇವರಿಗೆ ನಾವೆಲ್ಲ ಅರ್ಪಣೆ ಮಾಡಬೇಕಾದ 3 ಪಾದ 3ರಲ್ಲಿ ಇಡಬೇಕು. ಎಲ್ಲಿ? ಕಾಯೇನ. ಕಾಯ ಅಂದರೆ ದೇಹ, ಇದರೊಳಗೆ ದೇವರ ಪಾದ ಅಂದರೆ ದೇವರ ಚಿಹ್ನೆ. ಶಂಖ, ಚಕ್ರ, ಗದಾ, ಪದ್ಮ 5 ಮುದ್ರೆಗಳನ್ನು ಧಾರಣೆ ಮಾಡಿದರೆ ದೇಹವನ್ನು ದೇವರಿಗೆ ಕೊಟ್ಟಾಗ ಆಯಿತು. ಯಾಕೆ ಹಾಕ್ಕೋಬೇಕಾಚಾರ ಈ ಮುದ್ರೆ? ನೋಡಿ, ಯಾವುದೇ ಒಂದು ಕಂಪ್ನಿದು ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಾದ್ರೆ ಅದ್ರ ಈ ದೇಹ ದೇವರದು ಅಂತ ಗೊತ್ತಾಗಬೇಕಾದ್ರೆ ದೇವರ ಸೀಲ್ ಇಲ್ಲಿರಬೇಕು, ಇದ್ರೆ ಮಾತ್ರ ಈ ದೇಹ ದೇವರಿಗೆ ಅರ್ಪಣೆ ಮಾಡಿದ ಹಾಗೆ. ಕಾಯೇನ ವಾಚ, ಮಾತು, ಮಾತಿನಲ್ಲಿ ದೇವರ ಪಾದ ಅಂದರು ಒಂದೇ. ದೇವರ ಪದ, ಪದ ಅಂದರೆ ವಿಷ್ಣುವಿನ ನಾಮ. ಯಾವಾಗಲೂ ಬಾಯಲ್ಲಿ ಹರೇ ರಾಮ ಹರೇ ರಾಮ ಅಂತ ಭಗವಂತನ ನಾಮ ಸಂಕೀರ್ತನೆ ಮಾತಿನಲ್ಲಿರಬೇಕು. ಮನಸ್ಸಿನಲ್ಲಿ ದೇವರ ಪಾದ. ತೃತೀಯ ಸಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ ಮನಸ್ಸಿನ ಒಳಗೆ ನನ್ನ ಪಾದದ ಚಿಂತನೆ. ಸಂಚಿಂತ ಯದ್ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಹೃದಯದ ಒಳಗಿನ ಅಜ್ಞಾನದ ಕತ್ತಲೆಯನ್ನು ಕಳಿಬೇಕು ಅಂತಾದರೆ ಆ ಮನಸ್ಸಿನ ಒಳಗೆ ಭಗವಂತನ ಧ್ವಜ ವಜ್ರಾಂಕುಶ ರೇಖಾಂಕನ ಪಾದದ ಚಿಂತನೆ ಯಾವಾಗಲೂ ಆಗಬೇಕು. ಅಥವಾ ವೇದವ್ಯಾಸ ದೇವರು 4 ಪಾದಗಳಿಂದ ಯುಕ್ತವಾದ 564 ಪದಗಳು ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ. ಅದರ ಚಿಂತನೆ ಮಾಡ್ತಾ ಇದ್ದರೆ ನನ್ನ ಅನುಗ್ರಹ ಅವರಿಗೆ ಯಾವಾಗಲೂ ಇರುತ್ತೆ. ಬಲಿಯ ಮನೆಯ ಬಾಗಿಲು ಕಾದೆ ನೀವು 3 ನನಗೆ ಅರ್ಪಣೆ ಮಾಡಿದ್ರೆ, ಮನೆ ಅಲ್ಲ ನಿಮ್ಮ ಮನಸ್ಸಿನ ಬಾಗಿಲನ್ನು ನಾನು ಕಾಯ್ತೇನೆ. ಕೆಲವರು ನೋಡುವಾಗಲೇ ಹೇಳಿಬಿಡ್ತಾರೆ, ನಿಮ್ಮನ್ನು ನೋಡಿದ್ರೆ ನಂಗೆ ಮೈಯೆಲ್ಲ ಉರಿದು ಹೋಗುತ್ತೆ ಅಂತ, ನಿಮ್ಮನ್ನು ನೋಡಿದ್ರೆ ನಂಗೆ ಅಸಹ್ಯ ಆಗತ್ತೆ, ನಿಮ್ಮನ್ನು ನೋಡಿದ್ರೆ ಮಾತಾಡಿಸ್ಬೇಕು ಅಂತ. ದೇವರೇನಾರ ಹಾಗಿದ್ದಾನ? ಹೇಗಿದ್ದಾನವನು? ಮನ್ಮಥನ ಕೋಟಿ ಕೋಟಿ ಮನ್ಮಥರ ಲಾವಣ್ಯವನ್ನು ಧಿಕ್ಕರಿಸುವಂತಹ ರೂಪ ಆ ಭಗವಂತಂದು. ಒಮ್ಮೆ ಆ ಕೃಷ್ಣನ ಕಡು ಚೆಲುವ ಮೂರ್ತಿಯನ್ನು ಒಮ್ಮೆ ನೆನಪಿಸಿಕೊಂಡ ಎಲ್ಲಿಯೋ ಮನಸ್ಸು ಹೋಗಿದ್ರು ಓಡಿ ಬಂದು ಆ ಭಗವಂತನ ಪಾದದಲ್ಲಿ ವಿಹಾರ ಮಾಡುತ್ತೆ. ಆ ಮಾಡುವಾಗ ಆನಂದ ಆನಂದ ಆನಂದ, ಮತ್ತೆ ಪರಮಾನಂದ. ನೀವು ನಂಬಿ ಬಿಟ್ಟರೆ ಬಿಡಿ. ನಿಮಗೆ ದೇವರ ಕಥೆ ಕೇಳುವಾಗ, ದೇವರನ್ನು ನೋಡುವಾಗ, ದೇವರ ಕೆಲಸ ಮಾಡುವಾಗ ಯಾವ ನೆಮ್ಮದಿ ಇದೆ, ಯಾವ ಸಂತೋಷ ಇದೆ, ಆನಂದ ಇದೆ, ಅದು ಮತ್ತೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಮನೆ ಪಾರ್ಟಿಗೆ ಹೋಗಿ, ಮದುವೆಗೆ ಹೋಗಿ, ಮುಂಜಿಗೆ ಹೋಗಿ ಏನೋ ಒಂದು ಕಿರಿಕಿರಿ ಇದ್ದದ್ದೇ. ಅದೇ ರಾಯರ ಆರಾಧನೆಗೆ ಹೋಗಿ, ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ರಿ, ಆನಂದ ಆನಂದ ಆನಂದ. ಮನಸ್ಸಿಗೆ ಆನಂದ ಬಂತದ್ದು ಭಗವಂತ. ಅದನ್ನೇ ಜಗನ್ನಾಥದಾಸರು ಶ್ರವಣ ಮನಕಾನಂದವೀವುದು. ಶ್ರವಣ ಅಂದರು, ಅದರಿಂದ ಉಳಿದ 8 ನೀವು ಸೇರಿಸ್ಕೊಳ್ಬೇಕು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಶ್ರವಣ ಆನಂದವೀವುದು, ಆನಂದವೀವುದು, ಮನನ ಆನಂದವೀವುದು, ಭಗವಂತನ ಪೂಜಾ ಆನಂದವೀವುದು. ಭಗವಂತನಲ್ಲಿ ಮಾಡುವ ಭಕ್ತಿಯ ಈ ಎಲ್ಲ ಹಂತಗಳು ಕೂಡ ಆನಂದವನ್ನೇ ಕೊಡುವಂಥದ್ದು. ಒಮ್ಮೆ ನಿಮ್ಮ ಮನಸ್ಸಿಗೆ ಭಗವಂತ ಹಿಡಿಸಿದರೆ ಬರೀ ಆನಂದ ಆನಂದ ಆನಂದ. ಅದು ನಂದನ್ನ ಕಂದ ಕೃಷ್ಣ ನಂದಗೋಪನಿಗೆ ಮಗನಾಗಿ ಬಂದ. ನಿಜ ನೋಡಿದ್ರೆ ನಂದಗೋಪನಿಗೂ ಮಗ ಅಲ್ಲ, ವಸುದೇವನಿಗೂ ಮಗ ಅಲ್ಲ ರೀ, ಜಗತ್ತಿನ ಎಲ್ಲರಿಗೂ ಮಗ ಅವನೇ. ಏನಾಚಾರ್ಯ? ಹೌದು, ಮಗ ಅಂತೀಯಾತ. ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ. ಮಗ ಅಂತ ಯಾರನ್ನು ಕರಿಬೇಕಂದ್ರೆ ನಮ್ಮ ಆಸ್ತಿನ ಹಂಚ್ಕೊಳ್ಳೋನ್ ಮಗ ಅಲ್ಲ. ಎಷ್ಟೋ ಜನ ಆಸ್ತಿ ಹಂಚ್ಕೊಳ್ತಾರೆ, ಅಸ್ಥಿ ಸಂಚಯನಕ್ಕೆ ಬರೋಲ್ಲ.
ನೀನು ಜಾಸ್ತಿ ತಗೊಂಡೆ ನೀನೇ ಮಾಡ್ಕೋ ಅಂತ ಇನ್ನೊಬ್ಬ ಮಗನಿಗೆ ಬಿಟ್ಟು ಹೋಗುವಂಥ ಕೆಟ್ಟ ಮಕ್ಕಳು ಮಕ್ಕಳಲ್ಲ. ಮತ್ತಾರು ಯಾರು ನಮ್ಮನ್ನು ನರಕದಿಂದ ಪಾರು ಮಾಡ್ತಾನಲ್ಲ ಅಂಥವನಿಗೆ ಮಗ ಅಂತ ಕರಿಬೇಕು. ಜಗನ್ನಾಥದಾಸರು ಹೇಳ್ತಾರೆ, ಭಗವಂತ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನೀನಲ್ಲ, ನಿನ್ನ ನಾಮ ನರಕಸ್ಥರನು ಸಲಹಿತು. ನೋಡಿ, ಭೂಮಿ ಮೇಲಿದ್ದವರು ನರಕಕ್ಕದ ಹಾಗೆ ಕಾಪಾಡುವವರು ಮಕ್ಕಳಾದರೆ ಈ ಭಗವಂತ ಎಂಥ ಗ್ರೇಟ್ ಮಗ ಗೊತ್ತಾ, ಬಿದ್ದವರನ್ನು ಕಾಪಾಡ್ತಾನೆ. ಒಮ್ಮೆ ಬಿದ್ದರೆ ಮುಗಿದೋಯ್ತು, ಯಾರಿಲ್ಲ. ಆದರೆ ಇದ್ದ ಮೇಲ್ ಬರಬೇಕು ಅಂತ ಆಸೆ ಇದ್ದರೆ ಆ ತಾಕತ್ತಿರೋದು ಜಗತ್ತಲ್ಲಿ ಒಬ್ಬನಿಗೆ. ಅದು ಯಾರಿಗೆ? ಭಗವಂತನಿಗೆ. ನೀವು ಜೀವನದಲ್ಲಿ ಯಾರನ್ನು ಏನೋ ಉಪಾಸನೆ ಮಾಡಿದ್ದೀರಿ, ಯಾರನ್ನೋ ಮಗ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಣ್ಣ ಅಂತ ತಿಳಿದಿದ್ದೀರಿ, ಯಾರನ್ನೋ ಅಪ್ಪ ಅಂತ ತಿಳಿದಿದ್ದೀರಿ. ಇದನ್ನೆಲ್ಲ ಬದಿಗಿಡಿ.